ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಡೆಯುವಂಥ ಒಂದು ಮ್ಯಾಚ್ ಐರ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಭಾಳ ಒಂದು ಇಂಡಿಯಾದವರು ಹೀನಾಯವಾದಂಥ ಸೋಲನ್ನು ಕಂಡ್ರೆ. ಯಾಕೆ ಹಿಂಗಾಯ್ತು ಮ್ಯಾಚ್? ಯಾಕಂತಂತಂದ್ರೆ ಯಾವತ್ತೂ ಯಾವುದೇ ಟೀಮ್ ಆಗಲಿ ಏನೇ ಇರಲಿ, ಭಾಳ ಲೂಸ್ ಟೀಮ್ ಆರಾಮಾಗಿ ಗೆಲ್ಬೋದು. ನಾವು ಈ ಥರ ಒಂದು ಇಟ್ಕೋಬಾರ್ದು ಮನಸ್ಸು ಆ್ಯಕ್ಚುಲಿ. ಯಾಕಂದ್ರೆ ಯಾವುದೇ ಟೀಮ್ ಇರಲಿ ಯಾವುದೂ ಟೀಮು ಲೂಸ್ ಐತಿ ಆರಾಮಾಗಿ ಹೊಡಿಬೋದು, ಆರಾಮಾಗಿ ಗೆಲ್ಬೋದು, ಆರಾಮಾಗಿ ಮಾಡ್ಬೋದು ಅಂತ ಅನ್ಕೊಳ್ಳೋದು ತಪ್ಪಕ್ಕೈತೆ. ಸೊ ಆ ಒಂದು ಕಾರಣ ಇಟ್ಕೊಂಡಿದ್ದಕ್ಕೆ ಏನು ಇಂಡಿಯಾದಾಗ ಸೋತ್ರ ಅಂತ ಅನಿಸ್ತೈತಿ. ಯಾಕಂತಂದ್ರೆ ಬಟ್ ಅವರು ಭಾಳ ಸಂಭ್ರಮಾಚರಣೆ ಮಾಡಿದರು. ಐರ್ಲೆಂಡ್ ಫಸ್ಟ್ T20 ವರ್ಲ್ಡ್ ಕಪ್ ಆದಮೇಲೆ ಫಸ್ಟ್ ಮ್ಯಾಚನ್ನು ಫಸ್ಟ್ ಸೀರೀಸ್ ಫಸ್ಟ್ ಮ್ಯಾಚನ್ನು ಇಂಡಿಯಾದಾರ T20 ಮ್ಯಾಚ್ ಸೋತ್ರ. ಅದು ಐರ್ಲೆಂಡ್ ಮೇಲೆ. ಐರ್ಲೆಂಡ್ ಏನು ಅದು ಒಂದು ಟೀಮ್ ಹಂಗೆ ರೆಡಿ ಮಾಡಿರಂಗಿಲ್ಲ. ಯಾವುದಾದ್ರು ಒಂದು ಸ್ಟ್ರಾಂಗ್ ಅಂತ ಒಂದು ರೆಡಿ ಮಾಡಿರ್ತಾರೆ ಟೀಮ್. ಸೊ ಅವ್ರ ಕಡೆ ಒಂದು ಸೋಲು ಕಂಡಿದ್ದಕ್ಕೆ ಭಾಳ ಬೇಜಾರಾಗ್ಬಿಡುತ್ತೆ. ನಮಗೆಲ್ಲರಿಗೆ ಫ್ಯಾನ್ಸ್ ಎಲ್ಲರಿಗೆ ಬೇಜಾರಾಗ್ಬಿಟ್ಟೈತಿ. ಸೊ ಅವ್ರು ಭಾಳ ಸೆಲೆಬ್ರೇಷನ್ ಮಾಡಿದ್ರು. ಒಂದು ಇಂಡಿಯಾ ಟೀಮಲ್ಲಿ ನಾವು ಭಾಳ ಗೆದ್ದೇವೆ ಅಂತಂತಾರೆ. ಭಾಳ ಸೆಲೆಬ್ರೇಷನ್ ಮಾಡಿದರೆ. ಯಾಕಂದ್ರೆ ಫಸ್ಟ್ T20 ವರ್ಲ್ಡ್ ಕಪ್ ಆದಮೇಲೆ ಆಮೇಲೆ ಮತ್ತೆ ಫಸ್ಟ್ ಇದೆ T20 ಮ್ಯಾಚ್ ಸೀರೀಸ್. ಅವ್ರ ಮೇಲೆ ಫಸ್ಟ್ ಮ್ಯಾಚನ್ನು ಸೋಲಿಸ್ಬಿಟ್ಟೇವಲ್ಲ ಅನ್ನೋ ಒಂದು ಖುಷಿ, ಭಾಳ ಖುಷಿಯಿಂದ ಅವರು ಸಂಭ್ರಮಾಚರಣೆ ಮಾಡಿದ್ರು ಐರ್ಲೆಂಡ್ ಅವರು. ಇಲ್ಲಿ ನಮಗೂ ಖುಷಿ ಆಕೈತೆ. ಬಟ್ ಸೋತಿದ್ದು ಒಂದು ಕಡೆ ಬೇಸರ. ಅವ್ರು ಏನಿಲ್ಲ 20 ಓವರಿಗೆ ಟೋಟಲ್ 182 ರನ್ಸ್ ಫಾರ್ 9 ವಿಕೆಟ್. ಅನಾಹುತ ಇವರು ವಿಕೆಟ್ಸ್ ಎಲ್ಲ ಮಾಡಿದ್ರು ಪ್ರಯತ್ನ ಪಟ್ಟರು. ಬಟ್ ಅವ್ರ ಕಡೆ ಲೂರನ್ ಟಕ್ಕರ್ 50 ರನ್ ಹೊಡೆದ್ರು. 36 ಬಾಲ್ 50 ರನ್, 5 ಬೌಂಡ್ರೀಸ್, 2 ಸಿಕ್ಸ್. ಆಮೇಲೆ ಗ್ರೇಟ್ ಡಿಲೆನಿ ಅವರು 49 ರನ್, 32 ಬಾಲ್ಸ್, 3 ಫೋರ್ಸ್, 3 ಸಿಕ್ಸ್. ಸೊ ಅವ್ರದ್ದು ಪಾರ್ಟ್ನರ್ಶಿಪ್ ಎಲ್ಲ ಚಲೋ ಮಾಡಿದರೆ. ನಮ್ಮ ಕಡೆಯೂ ಬೌಲಿಂಗ್ ಅಟ್ಯಾಕಿಂಗ್ ಚಲೋ ಆಯಿತು. ಬಟ್ 182 ರನ್ 150 ಒಳಗೇನು ಹೊಡೆಯೋಕ್ಕೆ ಚಾನ್ಸ್ ಕೊಡ್ಬೇಕು. ಯಾಕಂದ್ರೆ 20 ಯಾಕಂದ್ರೆ ಇಂಡಿಯಾ ಒಂದು ಸ್ಟ್ರಾಂಗ್ ಟೀಮ್. ಸೊ ಈಗ T20 IPL ಸೀರೀಸ್ ಎಲ್ಲ ಮುಗಿಸ್ಕೊಂಡು ಬಂದಾರೆ. ಎಲ್ಲ ಪ್ಲೇಸ್ ಫಾರ್ಮ್ ಹೋಗಿರ್ತಾರೆ. ಬೌಲರ್ಸು ಹಂಗೆ ಇರ್ತಾರೆ, ಬ್ಯಾಟ್ಸ್ಮನ್ಸ್ ಹಂಗೆ ಇರ್ತಾರೆ. ಸೊ ಅದೆಲ್ಲ ಆದಮೇಲೆ ಇದೆಲ್ಲ ದಿಗ್ಗಿದ್ದಕ್ಕೆ ಒಂದು ಭಾಳ ಬೇಜಾರತ್ತೆ. ಸೊ ಇಂಡಿಯಾದೊಳಗೆ ಯಾರು ಬ್ಯಾಟಿಂಗ್ ಆಡಲಿಲ್ಲ. ಸೊ ನಮ್ಮ ಇಂಡಿಯಾ ಒಳಗೆ ಯಾರು ಬ್ಯಾಟಿಂಗ್ ಆಡಲಿಲ್ಲ. ಬೇಜಾರು ಎಲ್ಲ ಒಂದು ಕಡೆ. ಇಂಡಿಯಾದೊಳಗೆ ಯಾರು ನಮ್ಮ ಅಷ್ಟು ಹೇಳ್ಕೊಳ್ಳೋಂಥ ಕ್ಯಾಪ್ಟನ್ನೂ ಆಡಲಿಲ್ಲ. ನಮ್ಮ ಮತ್ತು ಟೋಟಲ್ ಇಂಡಿಯಾದಾರ 148 ರನ್ಸ್, 18.5 ಬಾಲಿಗೆ ಆಲ್ಔಟ್ ಆಗ್ಬಿಡ್ತಾರೆ. 148. ಐರ್ಲೆಂಡ್ 1/34 ರನ್ಸ್, 34 ರನ್ನಿಂದ ಐರ್ಲೆಂಡ್ ಗೆಲ್ತಾರೆ. ಸೊ ಒಂದು ಖುಷಿಯಾದಂಥ ವಿಚಾರ. ಅಭಿಷೇಕ್ ಶರ್ಮಾ ಒಬ್ಬರು 49 ಹೊಡೆದಿದ್ದೆ. ಆಮೇಲೆ ಶಿವಮ್ ದುಬೆ 25 ರನ್. ಆಮೇಲೆ ಮತ್ತು ಯಾರು ಹೊಡೆದ್ರು ಅಂತಂದ್ರೆ ಯಾರು ಅಭಿಷೇಕ್ ಶರ್ಮಾ 49 ರನ್ಸ್ ಬಿಟ್ರೆ, ಆಮೇಲೆ ಶಿವಮ್ ದುಬೆ 25 ರನ್ಸ್ ಬಿಟ್ರೆ, ಆಮೇಲೆ ಯಾರು 25 ರನ್ಸ್ ಮೇಲೆ ಯಾರು ಮಾಡೇ ಇಲ್ಲ. ಇವರಿಬ್ಬರು ಬಿಟ್ರೆ ಮತ್ತು ಯಾರು ಮಾಡೋದು. ಭಾಳ ಹೀನಾದಂಥ ಒಂದು ಮ್ಯಾಚ್ ಆಯ್ತು. ನಮಗೂ ಭಾಳ ಬೇಸರವಾಯಿತು. ನೆಕ್ಸ್ಟ್ ಮ್ಯಾಚ್ ಹೋಗೋದು ಏನಾಕೈತೆ ಅಂತೇಳಿ. ಸೊ ಈ ಯಾವತ್ತೂ ನಾವು ಸೋತೇವಿ ಅಂತ ನಾವು ಹಾರ್ಡ್ ವರ್ಕ್ ನಮ್ಗೆ ಬಿಡಬಾರ್ದು ಆ್ಯಕ್ಚುಲಿ. ಯಾಕಂದ್ರೆ ಯಾವುದೇ ಟೀಮ್ ಇರಲಿ ಭಾಳ ಲೂಸ್ ಐತಿ, ಭಾಳ ಅಷ್ಟಿದಿಲ್ಲ ಅಂತ ಅನ್ಕೋಬಾರ್ದು. ಇವತ್ತು ಅಂದ್ಕೊಂಡಿದ್ದಕ್ಕೆ ಮ್ಯಾಚ್ ಸೋತಾರ ಅಂತ ರಿಸಲ್ಟ್ ಗೊತ್ತಾಗೈತಿ. ಎಲ್ಲರ ಬಾಯಿಗೆ ಅದೇ ಇರ್ತೈತಿ, ಎಲ್ಲರ ಮಾತು ಅದೇ ಇರ್ತೈತಿ. ಸೊ ನೆಕ್ಸ್ಟ್ ಮ್ಯಾಚ್ ಆದರೂ ಇಂಡಿಯಾ ಗೆಲ್ಲಬೇಕು ಗೈಸ್. ಶ್ರೇಯಸ್ ಅವ್ರ ಕ್ಯಾಪ್ಟನು ಏನು ಅಷ್ಟು ಎಫರ್ಟ್ ಹಾಕಲಿಲ್ಲ. ಸೊ ಅದೊಂದು ಬೇಜಾರು. ಕ್ಯಾಪ್ಟನ್ ಒಬ್ಬನೂ ಆಡೋದಿಲ್ಲ. ಟೀಮ್ ಇಂಡಿಯಾ ಒಬ್ಬನೂ ಆಡಿದ್ರೆ ಗೆಲ್ಲಂಗಿಲ್ಲ. ಪೂರ ಒಂದು 11 ಟೀಮ್ ಏನೈತಲ್ಲ, 11 ಮಂದಿ ಮೆಂಬರ್ ಇರುವಂಥ ಪೂರ ಟೀಮ್ ಆಡಿದಾಗ ಒಂದು ಇಂಡಿಯಾ ಮ್ಯಾಚ್ ಗೆಲ್ತಾರೆ. ಸೊ ಇಷ್ಟ ಇತ್ತು ಇವತ್ತಿನ ಸುದ್ದಿ ನನ್ನ ಕಡೆಯಿಂದ. ಸೊ ನಿಮಗಾಗಿ ನೀವು ಏನಾರ ನಮ್ಮ ಇಂಡಿಯಾ ಟೀಮಿಗೆ ಏನಾರು ಹೇಳ್ಬೇಕು ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮುಖಾಂತರ ಹೇಳ್ರಿ. ಇಂಡಿಯಾಗೆ ಯಾವ ಥರ ಒಂದು ಶುಭ ಕೋರ್ಬೇಕು ಅನಿಸ್ತೈತಿ ಅದೆಲ್ಲ ನನ್ನ ಕಮೆಂಟ್ ಮುಖಾಂತರ ಹೇಳ್ರಿ. ಇಂಡಿಯಾ ಬಗ್ಗೆ ನಿಮಗೆ ಇಂಡಿಯಾ ಕ್ರಿಕೆಟ್ ಟೀಮ್ ಬಗ್ಗೆ ಏನು ಅನಿಸ್ತೈತಿ? ಸೊ ಕಮೆಂಟ್ ಮುಖಾಂತರ ತಿಳಿಸಿ. ಗೈಸ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಬಾಯ್.